ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ನೇಮಕಾತಿ ಆದೇಶಗಳು ಹೊರಬಿದ್ದಿದ್ದು, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯು ಅತಿ ಉಪಯುಕ್ತವಾಗಲಿದೆ. ಆದ್ದರಿಂದ ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ ನಲ್ಲಿರುವ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನ ಪಡೆದುಕೊಳ್ಳಿ. ಈ ದಿನ ನಾವು ನವೆಂಬರ್ 6, 2025 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾಗಿರುವ ಎಲ್ಲ ವಿಷಯಗಳ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇ ಮಾಹಿತಿ, ಸ್ಟ್ರೈಪ್ಡ್ ಹೈನಾ ಪಟ್ಟೆ ಕತ್ತೆ ಕಿರುಬ ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಇದು ಕರ್ನಾಟಕದ ಕಾಳಿ ಹುಲಿ ಅಭಯಾರಣ್ಯದಲ್ಲಿ ಕಂಡು ಬಂದಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನವಾಗಿದ್ದು, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿದೆ. ಇದರ ಬಗ್ಗೆ ಸರಿಯಾಗಿ ಗಮನವಿಟ್ಟುಕೊಂಡು ನೋಟ್ ಮಾಡ್ಕೊಳ್ಳಿ. ಪಟ್ಟೆ ಕತ್ತೆ ಕಿರುಬ ಇದರ ವೈಜ್ಞಾನಿಕ ಹೆಸರು ಹಯಾನ. ಇದು ಹ್ಯಾನಿಡೆ ಕುಟುಂಬಕ್ಕೆ ಸೇರಿದ ಸಸ್ತನಿಯಾಗಿದೆ. ಹ್ಯಾನಿಡೆ ಕುಟುಂಬವು 4 ಸದಸ್ಯರನ್ನ ಹೊಂದಿದೆ. 1 ಪಟ್ಟೆ ಕತ್ತೆ ಕಿರುಬ, 2 ಚುಕ್ಕೆ ಕತ್ತೆ ಕಿರುಬ, 3 ಕಂದು ಕತ್ತೆ ಕಿರುಬ ಮತ್ತು 4 ಆರ್ಡ್ ಉಲ್ಫ್. ಉಲ್ಫ್ ಎಂದರೆ ಇದು ತೋಳಬಲ್ಲ. ಇದು ಕೂಡ ಕತ್ತೆ ಕಿರುಬಕ್ಕೆ ಸಂಬಂಧಪಟ್ಟಂತಹ ಒಂದು ಜಾತಿಯಾಗಿದೆ. ಇದು ಪಟ್ಟೆ ಕತ್ತೆ ಕಿರುಬ ಇದು ಚುಕ್ಕೆ ಕತ್ತೆ ಕಿರುಬಗಳಿಗಿಂತ ಸ್ವಲ್ಪ ಚಿಕ್ಕದಾಗಿದ್ದು ದೇಹಾದ್ಯಂತ ಪಟ್ಟಿಗಳನ್ನ ಹೊಂದಿದೆ. ಇಲ್ಲಿ ಚಿತ್ರದಲ್ಲಿ ನೋಡಬಹುದು ನೀವು, ದೇಹಾದ್ಯಂತ ಪಟ್ಟಿಗಳನ್ನ ಹೊಂದಿದೆ. ಇದು ಮುಖ್ಯವಾಗಿ ದಕ್ಷಿಣ ಏಷ್ಯಾ, ಉತ್ತರ ಆಫ್ರಿಕಾ, ಉಪಸಹಾರನ್ ಆಫ್ರಿಕಾ, ಪಶ್ಚಿಮ ಏಷ್ಯಾ ಮತ್ತು ಮಧ್ಯ ಏಷ್ಯಾದಲ್ಲಿ ಕಂಡುಬರುತ್ತದೆ. ದಕ್ಷಿಣ ಏಷ್ಯಾದಲ್ಲಿ ಪ್ರಮುಖವಾಗಿ ಭಾರತ, ನೇಪಾಳ, ಅಫ್ಘಾನಿಸ್ತಾನದಲ್ಲಿ ಕಂಡುಬರುತ್ತದೆ. ಇದು ಶುಷ್ಕ ಅಥವಾ ಅರೆ ಶುಷ್ಕ ಪರಿಸರದಲ್ಲಿ ತೆರೆದ ಸವಣ್ಣಗಳು, ಹುಲ್ಲುಗಾವಲುಗಳು ಮತ್ತು ಕುರುಚಲು ಕಾಡುಗಳಲ್ಲಿ ವಾಸಿಸುತ್ತವೆ. ಪಟ್ಟೆ ಕತ್ತೆ ಕಿರುಬಗಳು ಮುಖ್ಯವಾಗಿ ಕೊಳೆತ ಮಾಂಸ ಮತ್ತು ಮಾನವ ತ್ಯಾಜ್ಯವನ್ನ ತಿನ್ನುತ್ತವೆ. ವಯಸ್ಕ ಹೆಣ್ಣು ಪಟ್ಟೆ ಕತ್ತೆ ಕಿರುಬಗಳು ಗಂಡುಗಳ ಮೇಲೆ ಪ್ರಾಬಲ್ಯವನ್ನ ಹೊಂದಿವೆ. ಇದರ ಹೆಣ್ಣುಗಳ ಕಡೆಗೆ ಆಕ್ರಮಣಕಾರಿಯಾಗಿವೆ. ಪಟ್ಟೆ ಕತ್ತೆ ಕಿರುಬವನ್ನ ಸಾಮಾನ್ಯವಾಗಿ ಒಂಟಿಯಾಗಿ ಪರಿಗಣಿಸಲಾಗುತ್ತದೆ, ಆದರೆ ಕೆಲವು ಸಾಮಾಜಿಕ ಸಂಘಟನೆಯನ್ನ ಹೊಂದಿವೆ. ಪಟ್ಟೆ ಕತ್ತೆ ಕಿರುಬದ ಸಂರಕ್ಷಣಾ ಸ್ಥಿತಿಯು IUCN ನಲ್ಲಿ ಅಪಾಯದಂಚಿನಲ್ಲಿರುವ ಜೀವಿಯಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ವೇಳಾಪಟ್ಟಿ 1ರಲ್ಲಿ ಈ ಪ್ರಾಣಿಯನ್ನ ಸಂರಕ್ಷಿಸಲಾಗಿದೆ. ಪಟ್ಟೆ ಕತ್ತೆ ಕಿರುಬ ಇದು ಕರ್ನಾಟಕದ ಕಾಳಿ ಹುಲಿ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ಕಂಡು ಬಂದಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಸೆಕೆಂಡ್ ವರ್ಲ್ಡ್ ಸಮಿಟ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ 2025 ಸಾಮಾಜಿಕ ಅಭಿವೃದ್ಧಿಗಾಗಿ 2ನೇ ವಿಶ್ವ ಶೃಂಗಸಭೆ 2025 ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಸಾಮಾಜಿಕ ಅಭಿವೃದ್ಧಿಗಾಗಿ 2ನೇ ವಿಶ್ವ ಶೃಂಗಸಭೆ 2025 ಕತಾರ್ನ ದೋಹಾದಲ್ಲಿ ನಡೆಯಲಿದೆ. ಈ ಶೃಂಗಸಭೆಯಲ್ಲಿ ಭಾರತವನ್ನ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಪ್ರತಿನಿಧಿಸಲಿದ್ದಾರೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಏನಿದು ಸಾಮಾಜಿಕ ಅಭಿವೃದ್ಧಿಗಾಗಿ ಶೃಂಗಸಭೆ? 2025ರ ಸಾಮಾಜಿಕ ಅಭಿವೃದ್ಧಿಗಾಗಿ 2ನೇ ವಿಶ್ವ ಶೃಂಗಸಭೆ ಇದು ವಿಶ್ವಸಂಸ್ಥೆಯ ಸಮಾವೇಶಗೊಂಡ ಶೃಂಗಸಭೆಯಾಗಿದ್ದು, ಬಡತನವನ್ನ ನಿರ್ಮೂಲನೆ ಮಾಡಲು ಪೂರ್ಣ ಮತ್ತು ಉತ್ಪಾದಕ ಉದ್ಯೋಗ, ಎಲ್ಲರಿಗೂ ಯೋಗ್ಯವಾದ ಕೆಲಸವನ್ನ ಉತ್ತೇಜಿಸಲು, ಸಾಮಾಜಿಕ ಸೇರ್ಪಡೆಯನ್ನ ಉತ್ತೇಜಿಸಲು ಇದು ಪುನರುಚ್ಚರಿಸುತ್ತದೆ. ಇದನ್ನ ಯಾವಾಗ ವಿನ್ಯಾಸಗೊಳಿಸಲಾಯಿತು? ಇದನ್ನು 2023ರ SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಶೃಂಗಸಭೆಯ ರಾಜಕೀಯ ಘೋಷಣೆ, ಭವಿಷ್ಯದ ಒಪ್ಪಂದ ಮತ್ತು ಮುಂಬರುವ ಅಭಿವೃದ್ಧಿಗಾಗಿ ಹಣಕಾಸು ಕುರಿತ 4ನೇ ಅಂತಾರಾಷ್ಟ್ರೀಯ ಸಮ್ಮೇಳನದಂತಹ ಇತರ ಇತ್ತೀಚಿನ ಜಾಗತಿಕ ಪ್ರಕ್ರಿಯೆಗಳೊಂದಿಗೆ ಹೊಂದಿಸಲು ವಿನ್ಯಾಸಗೊಳಿಸಲಾಗಿದೆ. ಸಾಮಾಜಿಕ ಅಭಿವೃದ್ಧಿಗಾಗಿ ಮೊದಲ ವಿಶ್ವ ಶೃಂಗಸಭೆಯು ಮಾರ್ಚ್ 1995ರಲ್ಲಿ ಕೋಪನ್ ಹ್ಯಾಗನ್ ನಲ್ಲಿ ನಡೆಯಿತು. 2ನೇ ವಿಶ್ವ ಶೃಂಗಸಭೆಯು ಕತಾರ್ನ ದೋಹಾದಲ್ಲಿ ನಡೆಯುತ್ತಿದೆ. 2025ರ 2ನೇ ವಿಶ್ವ ಸಾಮಾಜಿಕ ಅಭಿವೃದ್ಧಿ ಶೃಂಗಸಭೆಯ ಮುಖ್ಯ ಉದ್ದೇಶಗಳು: ಪ್ರಗತಿಯನ್ನ ನಿರ್ಣಯಿಸುವ ಮೂಲಕ, ಅಂತರವನ್ನ ಪರಿಹರಿಸುವ ಮೂಲಕ, ಜಾಗತಿಕ ಒಗ್ಗಟ್ಟು ಮತ್ತು ಸಾಮಾಜಿಕ ಅಭಿವೃದ್ಧಿಯ ಮೇಲಿನ
ವೇಗಗೊಳಿಸುವುದು. 2030ರ ಸುಸ್ಥಿರ ಅಭಿವೃದ್ಧಿ ಕಾರ್ಯಸೂಚಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅನುಷ್ಠಾನವನ್ನ ಬಲಪಡಿಸುವುದು. ಕೋಪನ್ ಹ್ಯಾಗನ್ ಘೋಷಣೆಯ 10 ಬದ್ಧತೆಗಳನ್ನ ಪುನರುಚ್ಚರಿಸುವುದು. ಎಲ್ಲರಿಗೂ ಸಮಾನತೆ, ಸೇರ್ಪಡೆ ಮತ್ತು ಯೋಗಕ್ಷೇಮವನ್ನ ಉತ್ತೇಜಿಸುವುದು. ಜಾಗತಿಕ ಒಗ್ಗಟ್ಟು ಮತ್ತು ಸಹಕಾರವನ್ನ ಬಲಪಡಿಸುವುದು. ಇವೆಲ್ಲವೂ ಈ ಶೃಂಗಸಭೆಯ ಮುಖ್ಯ ಉದ್ದೇಶಗಳಾಗಿವೆ. ಮೊದಲನೇ ವಿಶ್ವ ಸಾಮಾಜಿಕ ಅಭಿವೃದ್ಧಿ ಶೃಂಗಸಭೆ 1995ರಲ್ಲಿ ಕೋಪನ್ ಹ್ಯಾಗನ್ ನಲ್ಲಿ ನಡೆದಿತ್ತು. ಎರಡನೇ ವಿಶ್ವ ಶೃಂಗಸಭೆ ಸಾಮಾಜಿಕ ಅಭಿವೃದ್ಧಿಗಾಗಿ ಎರಡನೇ ವಿಶ್ವ ಶೃಂಗಸಭೆ 2025ರಲ್ಲಿ ಕತಾರ್ನ ದೋಹಾದಲ್ಲಿ ನಡೆಯುತ್ತಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಪ್ರಾಜೆಕ್ಟ್ ಸನ್ ಕ್ಯಾಚರ್ ಏನಿದು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಗೂಗಲ್ ಪ್ರಾಜೆಕ್ಟ್ ಸನ್ ಕ್ಯಾಚರ್ ಎಂಬ ಹೊಸ ಸಂಶೋಧನಾ ಉಪಕ್ರಮವನ್ನ ಘೋಷಿಸಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಏನಿದು ಪ್ರಾಜೆಕ್ಟ್ ಸನ್ ಕ್ಯಾಚರ್? ಇದು ಸೌರಶಕ್ತಿ ಚಾಲಿತ ಉಪಗ್ರಹಗಳ, ನಕ್ಷತ್ರ ಪುಂಜಗಳು, ಬಾಹ್ಯಾಕಾಶದಲ್ಲಿ ದತ್ತಾಂಶ ಕೇಂದ್ರಗಳನ್ನ ಹೇಗೆ ಆಯೋಜಿಸಬಹುದು ಎಂಬುದನ್ನ ಅನ್ವೇಷಿಸುವ ಸಂಶೋಧನಾ ಉಪಕ್ರಮವಾಗಿದೆ. ಇದು ಗೂಗಲ್ನ ಒಂದು ಉಪಕ್ರಮವಾಗಿದೆ. ಗೂಗಲ್ ಬಾಹ್ಯಾಕಾಶದಲ್ಲಿ ಉನ್ನತ ಕಾರ್ಯಕ್ಷಮತೆಯ ಎಐ ವೇಗವರ್ಧಕಗಳನ್ನ ನಿಯೋಜಿಸುವ ಮತ್ತು ಬಾಹ್ಯಾಕಾಶ ಆಧಾರಿತ ಮೂಲಸೌಕರ್ಯಗಳನ್ನ ನಿರ್ಮಿಸುವ ಗುರಿಯನ್ನ ಹೊಂದಿದೆ. ಪ್ರಾಜೆಕ್ಟ್ ಸನ್ ಕ್ಯಾಚರ್ ನ ವೈಶಿಷ್ಟ್ಯಗಳು ಏನು ಎಂಬುದನ್ನ ತಿಳಿದುಕೊಳ್ಳೋಣ. ಪ್ರಾಜೆಕ್ಟ್ ಸನ್ ಕ್ಯಾಚರ್ ಹೈ ಸ್ಪೀಡ್ ಫ್ರೀ ಸ್ಪೇಸ್ ಆಪ್ಟಿಕಲ್ ಸಂವಹನದಿಂದ ಸಂಪರ್ಕ ಹೊಂದಿದ ಮಾಡ್ಯುಲರ್ ಉಪಗ್ರಹಗಳ ಸರಣಿಯನ್ನ ನಿರ್ಮಿಸುತ್ತದೆ. ಇದು ಸೆಕೆಂಡಿಗೆ 16 ಟೆರಾಬಿಟ್ಗಳಲ್ಲಿ ಡೇಟಾ ವರ್ಗಾವಣೆಯನ್ನ ಬೆಂಬಲಿಸುತ್ತದೆ. ಇದು ತನ್ನ ಟೆನ್ಸರ್ ಸಂಸ್ಕರಣಾ ಘಟಕಗಳು, ವಿಶೇಷ ಎಐ ಚಿಪ್ಗಳನ್ನು ಹೊಂದಿರುವ ಸೌರಶಕ್ತಿ ಚಾಲಿತ ಉಪಗ್ರಹಗಳನ್ನ ಉಡಾವಣೆ ಮಾಡುವ ಮೂಲಕ ಎಐ ಡೇಟಾ ಕೇಂದ್ರಗಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುತ್ತದೆ. ಈ ಯೋಜನೆಯು 2027ರ ಆರಂಭದಲ್ಲಿ ಪ್ಲಾನೆಟ್ ಲ್ಯಾಬ್ಸ್ ನ ಸಹಭಾಗಿತ್ವದಲ್ಲಿ 2 ಮೂಲಮಾದರಿ ಉಪಗ್ರಹಗಳನ್ನ ಉಡಾಯಿಸುವುದನ್ನ ಒಳಗೊಂಡಿದೆ. ಇದು ಹಾರ್ಡ್ವೇರ್ ನ ಬಾಳಿಕೆ ಮತ್ತು ಬಾಹ್ಯಾಕಾಶದಲ್ಲಿ ಕಾರ್ಯಕ್ಷಮತೆಯನ್ನ ಪರೀಕ್ಷಿಸಲು ಸಹಾಯ ಮಾಡುತ್ತದೆ. ಪ್ರಸ್ತಾವಿತ ವ್ಯವಸ್ಥೆಯು ಜಾಲಬಂಧ ಉಪಗ್ರಹಗಳ ಸಮೂಹವನ್ನ ಒಳಗೊಂಡಿದೆ. ಇದು ಬಹುಶಃ ಮುಂಜಾನೆ ಮತ್ತು ಸಂಜೆ ಸೂರ್ಯಸಿಂಕ್ರೋನಸ್ ಕಡಿಮೆ ಭೂಮಿ ಕಕ್ಷೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಗೂಗಲ್ನ ಟ್ರಿಲಿಯಂ ಪೀಳಿಗೆಯ ಟಿಪಿಯುಗಳು ಬಾಹ್ಯಾಕಾಶದಲ್ಲಿ ಕಂಡುಬರುವ ಮಟ್ಟದಲ್ಲಿ ವಿಕಿರಣವನ್ನ ತೆಗೆದುಕೊಳ್ಳುತ್ತವೆ ಎಂದು ಆರಂಭಿಕ ಪರೀಕ್ಷೆಗಳು ತೋರಿಸಿವೆ. ಟಿಪಿಯು ಟೆನ್ಸರ್ ಪ್ರೊಸೆಸಿಂಗ್ ಯೂನಿಟ್. ಪ್ರಾಜೆಕ್ಟ್ ಸನ್ ಕ್ಯಾಚರ್ ಇದು ಗೂಗಲ್ನ ಒಂದು ಉಪಕ್ರಮವಾಗಿದೆ. ನೆಕ್ಸ್ಟ್, ಎಮಿಷನ್ ಗ್ಯಾಪ್ ರಿಪೋರ್ಟ್ ಹೊರಸೂಸುವಿಕೆ ಅಂತರ ವರದಿ 2025. ಇದನ್ನ ಯಾರು ಬಿಡುಗಡೆ ಮಾಡುತ್ತಾರೆ, ಯಾವಾಗ ಬಿಡುಗಡೆ ಮಾಡುತ್ತಾರೆ, ಈ ವರದಿಯಲ್ಲಿ ಏನಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. 2025ರ ಹೊರಸೂಸುವಿಕೆ ಅಂತರ ವರದಿಯ ಮೌಲ್ಯಮಾಪನವು ನವೀಕರಿಸಿದ ಜಾಗತಿಕ ಹವಾಮಾನ ಪ್ರತಿಜ್ಞೆಗಳು ಜಾಗತಿಕ ತಾಪಮಾನ ಏರಿಕೆಯನ್ನು ಸೀಮಿತಗೊಳಿಸುವ ನಿಟ್ಟಿನಲ್ಲಿ ಅಲ್ಪ ಪ್ರಗತಿಯನ್ನ ಮಾತ್ರ ಕಂಡಿವೆ ಎಂದು ವರದಿ ಮಾಡಿದೆ. ಈ ವರದಿಯನ್ನ ಯಾರು ಬಿಡುಗಡೆ ಮಾಡುತ್ತಾರೆ? ಹೊರಸೂಸುವಿಕೆ ಅಂತರ ವರದಿಯನ್ನ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯುಎನ್ಇಪಿ ಪ್ರಕಟಿಸುತ್ತದೆ. ಇದನ್ನ ವಾರ್ಷಿಕವಾಗಿ ಯುಎನ್ಇಪಿ ಈ ವರದಿಯನ್ನ ಪ್ರಕಟ ಮಾಡುತ್ತದೆ. ಇಜಿಆರ್ ಎಮಿಷನ್ಸ್ ಗ್ಯಾಪ್ ರಿಪೋರ್ಟ್ ಸರಣಿಯು ಜಾಗತಿಕ ತಾಪಮಾನ ಏರಿಕೆಯನ್ನು 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮಿತಿಗೊಳಿಸುವಲ್ಲಿ ಮತ್ತು ಪ್ಯಾರಿಸ್ ಒಪ್ಪಂದಕ್ಕೆ ಅನುಗುಣವಾಗಿ 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನವನ್ನ ಕಾಯ್ದುಕೊಳ್ಳುವಲ್ಲಿ ನಮ್ಮ ಪ್ರಗತಿಯನ್ನ ಪತ್ತೆ ಹಚ್ಚುತ್ತದೆ. ಇದನ್ನು ಪ್ರತಿ ವರ್ಷ ಯುಎನ್ ಕ್ಲೈಮೇಟ್ ಎಕ್ಸ್ಚೇಂಜ್ ಕಾನ್ಫರೆನ್ಸ್ ಆಫ್ ದಿ ಪಾರ್ಟೀಸ್ ಗಿಂತ ಮುಂಚಿತವಾಗಿ ಪ್ರಾರಂಭಿಸಲಾಗುತ್ತದೆ. ಯುಎನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಆಫ್ ದಿ ಪಾರ್ಟೀಸ್ ಗಿಂತ ಮುಂಚಿತವಾಗಿ ಇದನ್ನ ಆರಂಭಿಸಲಾಗುತ್ತದೆ. ಇಜಿಆರ್ ಅನ್ನ ಯುಎನ್ಇಪಿ ಕೋಪನ್ ಹ್ಯಾಗನ್ ನ ಹವಾಮಾನ ಕೇಂದ್ರ ಮತ್ತು ಸಹ ಪಾಲುದಾರರು ನಿರ್ಮಿಸಿದ್ದಾರೆ. ಹೊರಸೂಸುವಿಕೆ ಅಂತರ ವರದಿ 2025ರ ಪ್ರಮುಖ ಮುಖ್ಯಾಂಶಗಳು ಏನಿವೆ ಎಂಬುದನ್ನ ತಿಳಿದುಕೊಳ್ಳೋಣ. ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ದೇಶಗಳು ತಮ್ಮ ಇತ್ತೀಚಿನ ರಾಷ್ಟ್ರೀಯವಾಗಿ ನಿರ್ಧರಿಸಿದ ಕೊಡುಗೆಗಳನ್ನ ಸಂಪೂರ್ಣವಾಗಿ ಜಾರಿಗೆ ತಂದ ನಂತರವೂ ಈ ಶತಮಾನದಲ್ಲಿ ಜಾಗತಿಕ ತಾಪಮಾನವು
2.3 ರಿಂದ 2.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. 2024ರಲ್ಲಿ ಜಾಗತಿಕ ಹಸಿರುಮನೆ ಅನಿಲ ಹೊರಸೂಸುವಿಕೆಯು 2.3% ಹೆಚ್ಚಾಗಿದ್ದು 57.7 ಗಿಗಾಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ ಸಮಾನತೆಯನ್ನ ತಲುಪಿದೆ. ಜಾಗತಿಕ ಹೊರಸೂಸುವಿಕೆಯು 63%ದಷ್ಟನ್ನ ಒಳಗೊಂಡಿರುವ ಕೇವಲ 60 ಪಕ್ಷಗಳು 2035ಕ್ಕೆ ಹೊಸ ಎನ್ಡಿಸಿಗಳನ್ನ ಸಲ್ಲಿಸಲಿವೆ. 1.5 ಡಿಗ್ರಿ ಸೆಲ್ಸಿಯಸ್ ಗುರಿಯೊಂದಿಗೆ ಹೊಂದಿಕೆಯಾಗಬೇಕಾದರೆ 2035ರ ವೇಳೆಗೆ ಹೊರಸೂಸುವಿಕೆ 55% ಕಡಿಮೆಯಾಗಬೇಕಾಗುತ್ತದೆ ಎಂದು ಹೊರಸೂಸುವಿಕೆ ಅಂತರ ವರದಿ 2025 ವರದಿ ಮಾಡಿದೆ. ಹೊರಸೂಸುವಿಕೆ ಅಂತರ ವರದಿ ಇದನ್ನ ಪ್ರತಿ ವರ್ಷ ವಿಶ್ವಸಂಸ್ಥೆಯ ಯುಎನ್ಇಪಿ ಪ್ರಕಟ ಮಾಡುತ್ತದೆ. ನೆಕ್ಸ್ಟ್, ಆಲ್ಫ್ರಜೋಲಮ್. ಏನಿದು ಆಲ್ಫ್ರಜೋಲಮ್? ಇವಾಗ ಏಕೆ ಸುದ್ದಿಯಲ್ಲಿದೆ? ಆಲ್ಫ್ರಜೋಲಮ್ ಇದು ಮಾದಕ ದ್ರವ್ಯಗಳು, ಔಷಧಗಳು ಮತ್ತು ಮನೋವಿಕೃತ ಪದಾರ್ಥಗಳು ಎನ್ಡಿಪಿಎಸ್ ನಾರ್ಕೋಟಿಕ್ಸ್, ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಕಾಯ್ದೆ 1985ರ ಅಡಿಯಲ್ಲಿ ಒಂದು ಮನೋವಿಕೃತ ವಸ್ತುವಾಗಿದೆ, ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಆಗಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಆಪರೇಷನ್ ವೈಟ್ ಕಾಲ್ಡ್ರನ್ ಅಡಿಯಲ್ಲಿ ವಲ್ಸಾಡ್ನಲ್ಲಿ ಆಲ್ಫ್ರಜೋಲಮ್ ತಯಾರಿಸುವ ರಹಸ್ಯ ಕಾರ್ಖಾನೆಯನ್ನ ಭೇದಿಸಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಈ ಆಲ್ಫ್ರಜೋಲಮ್ ಅನ್ನ ಬಳಸುವುದರಿಂದ ಅರೆನಿದ್ರಾವಸ್ಥೆ ಉಂಟಾಗುತ್ತದೆ. ಅರೆನಿದ್ರಾವಸ್ಥೆ ಇದು ಆಲ್ಫ್ರಜೋಲಮ್ನ ಒಂದು ಸಾಮಾನ್ಯ ಅಡ್ಡ ಪರಿಣಾಮವಾಗಿದೆ. ಈ ಔಷಧಿ ಬೆಂಜೋಡಿಯಜಪೈನ್ಗಳ ಔಷಧಿಗಳ ವರ್ಗಕ್ಕೆ ಸೇರುತ್ತದೆ. ಇದು ಆತಂಕದ ಅಸ್ವಸ್ಥತೆಗಳ ಚಿಕಿತ್ಸೆಯಲ್ಲಿ ಬಳಸಲಾಗುವ ಶಾಂತಗೊಳಿಸುವ ಏಜೆಂಟ್ ಆಗಿದೆ. ಬೆಂಜೋಡಿಯಜಪೈನ್ಗಳು ಕೇಂದ್ರ ನರಮಂಡಲದ ಖಿನ್ನತೆ ಕಾರಕಗಳೆಂದು ಕರೆಯಲ್ಪಡುವ ಔಷಧಿಗಳ ಗುಂಪಿಗೆ ಸೇರಿವೆ. ಇವು ನರಮಂಡಲವನ್ನ ನಿಧಾನಗೊಳಿಸುವ ಔಷಧಗಳಾಗಿವೆ. ಆತಂಕದ ಕಾಯಿಲೆಗಳು, ಪ್ಯಾನಿಕ್ ಅಸ್ವಸ್ಥತೆಗಳು ಮತ್ತು ಖಿನ್ನತೆಯಿಂದ ಉಂಟಾಗುವ ಆತಂಕಕ್ಕೆ ಚಿಕಿತ್ಸೆ ನೀಡಲು ಇದನ್ನ ಬಳಸಲಾಗುತ್ತದೆ. ಮಾದಕ ದ್ರವ್ಯಗಳು ಎನ್ಡಿಪಿಎಸ್ ಕಾಯ್ದೆ 1985 ಯಾವುದೇ ವ್ಯಕ್ತಿಯು ಯಾವುದೇ ಮಾದಕ ದ್ರವ್ಯ ಅಥವಾ ಸೈಕೋಟ್ರೋಪಿಕ್ ವಸ್ತುವಿನ ಉತ್ಪಾದನೆ, ಕೃಷಿ, ಮಾರಾಟ, ಖರೀದಿ, ಸಾಗಣೆ, ಸಂಗ್ರಹಣೆ ಅಥವಾ ಸೇವನೆಯನ್ನ ಒಳಗೊಂಡಿರುವ ಯಾವುದೇ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದನ್ನ ನಿಷೇಧಿಸುತ್ತದೆ. ಎನ್ಡಿಪಿಎಸ್ ಕಾಯ್ದೆ 1985ರ ಉದ್ದೇಶಗಳು ಏನಿವೆ ಎಂಬುದನ್ನ ತಿಳಿದುಕೊಳ್ಳೋಣ. ಮಾದಕ ದ್ರವ್ಯಗಳು ಮತ್ತು ಸೈಕೋಟ್ರೋಪಿಕ್ ವಸ್ತುಗಳಿಗೆ ಸಂಬಂಧಿಸಿದ ಕಾರ್ಯಾಚರಣೆಗಳನ್ನ ತಡೆಗಟ್ಟುವುದು, ಎದುರಿಸುವುದು ಮತ್ತು ನಿಯಂತ್ರಿಸಲು ಕ್ರಮಗಳನ್ನ ತೆಗೆದುಕೊಳ್ಳುವುದು. ಮಾದಕ ದ್ರವ್ಯಗಳು ಮತ್ತು ಮನೋವಿಕೃತ ಪದಾರ್ಥಗಳ ಅಕ್ರಮ ಸಾಗಣೆಯಿಂದ ಪಡೆದ ಅಥವಾ ಬಳಸಿದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶ ಕಲ್ಪಿಸುವುದು. ಮಾದಕ ದ್ರವ್ಯಗಳು ಮತ್ತು ಮನೋವಿಕೃತ ವಸ್ತುಗಳ ಮೇಲಿನ ಅಂತಾರಾಷ್ಟ್ರೀಯ ಸಮಾವೇಶಗಳ ನಿಬಂಧನೆಗಳನ್ನು ಮತ್ತು ಎಲ್ಲಾ ಸಂಬಂಧಿತ ವಿಷಯಗಳಿಗೆ ಅನುಷ್ಠಾನಗೊಳಿಸುವುದು. ಸೈಕೋಟ್ರೋಪಿಕ್ ವಸ್ತುಗಳ ಪಟ್ಟಿಯನ್ನ ತಯಾರಿಸುವುದು. ಆತಂಕ ವಿರೋಧಿ ಔಷಧವಾಗಿ ಆಲ್ಫ್ರಜೋಲಮ್ನ ಪ್ರಾಥಮಿಕವಾಗಿ ಬಳಸಲಾಗುತ್ತದೆ. ಎನ್ಡಿಪಿಎಸ್ ಕಾಯ್ದೆ 1985 ಇದು ಮಾದಕ ದ್ರವ್ಯಗಳು ಮತ್ತು ಸೈಕೋಟ್ರೋಪಿಕ್ ವಸ್ತುಗಳಿಗೆ ಸಂಬಂಧಿಸಿದಂತೆ ಅವುಗಳ ಬಳಕೆಯನ್ನ ಮತ್ತು ಅವುಗಳನ್ನ ನಿಯಂತ್ರಣವನ್ನ ಮಾಡುವುದು ಇದರ ಉದ್ದೇಶವಾಗಿದೆ. ಆಲ್ಫ್ರಜೋಲಮ್ ಇದು ಆತಂಕ ವಿರೋಧಿ ಔಷಧವಾಗಿ ಪ್ರಾಥಮಿಕವಾಗಿ ಬಳಸಲ್ಪಡುತ್ತದೆ. ಅರೆನಿದ್ರಾವಸ್ಥೆ ಈ ಆಲ್ಫ್ರಜೋಲಮ್ನ ಒಂದು ಸಾಮಾನ್ಯ ಅಡ್ಡ ಪರಿಣಾಮವಾಗಿದೆ. ನೆಕ್ಸ್ಟ್, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಭಾರತದ ಸಹಕಾರಿ ಬೆಳವಣಿಗೆಯ ಮೂಲಾಧಾರವಾಗಿ ಉಳಿದಿದೆ ಮತ್ತು ಸ್ವಾವಲಂಬನೆ ಮತ್ತು ಸಮಗ್ರ ಅಭಿವೃದ್ಧಿಯನ್ನ ಬೆಳೆಸುವಲ್ಲಿ ತನ್ನ ಪ್ರಮುಖ ಪಾತ್ರವನ್ನ ಪ್ರದರ್ಶಿಸಿದೆ. ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಇದು ಭಾರತ ಸರ್ಕಾರದ ಸಹಕಾರ ಸಚಿವಾಲಯದ ಅಡಿಯಲ್ಲಿ 1963ರಲ್ಲಿ ಸ್ಥಾಪಿಸಲಾದ ಶಾಸನಬದ್ಧ ಸಂಸ್ಥೆಯಾಗಿದೆ. ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಕಾರ್ಯಗಳು ಏನು ಎಂಬುದನ್ನ ತಿಳಿದುಕೊಳ್ಳೋಣ. ರೈತ ಸಹಕಾರ ಸಂಘಗಳನ್ನ ಉತ್ತೇಜಿಸುವುದು ಮತ್ತು ಬಲಪಡಿಸುವುದು. ರೈತ ಸಹಕಾರ ಸಂಘಗಳನ್ನ
ಅಭಿವೃದ್ಧಿಪಡಿಸುವ ಮೂಲಕ, ಕೊಯ್ಲಿನ ನಂತರದ ಸೌಲಭ್ಯಗಳನ್ನ ಸ್ಥಾಪಿಸುವ ಮೂಲಕ ಉತ್ಪಾದಕತೆಯನ್ನ ಹೆಚ್ಚಿಸುವ ಗುರಿಯನ್ನ ಈ ನಿಗಮವು ಹೊಂದಿದೆ. ಕೊಯ್ಲಿನ ನಂತರದ ಸೌಲಭ್ಯಗಳು ಇದು ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಸಂಗ್ರಹಣೆ, ಶೀತಲ ಸರಪಳಿ, ಮಾರುಕಟ್ಟೆಯನ್ನ ಅಭಿವೃದ್ಧಿಪಡಿಸಲು ಬೀಜಗಳು, ರಸಗೊಬ್ಬರ ಮತ್ತು ಇತರ ಕೃಷಿ ಒಳಹರಿವು ಇತ್ಯಾದಿಗಳ ಪೂರೈಕೆಯನ್ನ ಸಹಾಯ ಮಾಡುತ್ತದೆ. ಹೈನುಗಾರಿಕೆ, ಜಾನುವಾರು, ಕೈಮಗ್ಗ, ರೇಷ್ಮೆ ಕೃಷಿ ಇತ್ಯಾದಿಗಳನ್ನ ಒಳಗೊಂಡಂತೆ ದುರ್ಬಲ ವರ್ಗದ ಚಟುವಟಿಕೆಗಳಂತಹ ವಿವಿಧ ಕೃಷಿಯೇತರ ವಲಯಗಳಲ್ಲಿ ಆದಾಯ ಗಳಿಸುವ ಸಹಕಾರಿ ಸಂಘಗಳನ್ನ ಸಹ ಬೆಂಬಲಿಸುತ್ತದೆ. ಇದು ಸಹಕಾರಿ ವಲಯಕ್ಕೆ ಅವರ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಉನ್ನತಿಗಾಗಿ ಎನ್ಸಿಡಿಸಿ ಪ್ರಾಯೋಜಿತ ಯೋಜನೆಗಳು ಮತ್ತು ಎನ್ಸಿಡಿಸಿ ಜಾರಿಗೆ ತಂದ ಭಾರತ ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ಆರ್ಥಿಕ ನೆರವು ನೀಡುತ್ತದೆ. ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಉಪಕ್ರಮಗಳು ಯುವ ಸಹಕಾರಿ ಉದ್ಯಮ ಬೆಂಬಲ ಮತ್ತು ನಾವೀನ್ಯತೆ ಯೋಜನೆ, ನವೀನ ಆಲೋಚನೆಗಳೊಂದಿಗೆ ಹೊಸದಾಗಿ ರೂಪುಗೊಂಡ ಸಹಕಾರಿ ಸಂಸ್ಥೆಗಳನ್ನ ಬೆಂಬಲಿಸುವ ಮೂಲಕ ವೈವಿಧ್ಯಮಯ ವಲಯಗಳಲ್ಲಿ ಸಹಕಾರಿ ನವೋದ್ಯಮಗಳನ್ನ ಉತ್ತೇಜಿಸಲು ಇದನ್ನ ವಿನ್ಯಾಸಗೊಳಿಸಲಾಗಿದೆ. ಇದು ಈಶಾನ್ಯ ಪ್ರದೇಶದ ಸಹಕಾರಿ ಸಂಸ್ಥೆಗಳು, ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು, ಮಹಿಳೆಯರು, ಎಸ್ಸಿ ಎಸ್ಟಿ ಅಥವಾ ಪಿಡಬ್ಲ್ಯೂಡಿ ಸದಸ್ಯರನ್ನ ಒಳಗೊಂಡಿರುವ ಸಹಕಾರಿ ಸಂಸ್ಥೆಗಳಿಗೆ ಆದ್ಯತೆಯ ಬೆಂಬಲವನ್ನ ನೀಡುತ್ತದೆ. ಆಯುಷ್ಮಾನ್ ಸಹಕಾರ್ ಇದು ಸಹಕಾರಿ ಸಂಸ್ಥೆಗಳ ಮೂಲಕ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನ ಬಲಪಡಿಸುವ ಸಮಗ್ರ ವಿಧಾನವನ್ನ ಅಳವಡಿಸಿಕೊಳ್ಳುತ್ತದೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಇದನ್ನ ಯಾವಾಗ ರಚಿಸಲಾಗಿದೆ ಅಥವಾ ಸ್ಥಾಪಿಸಲಾಗಿದೆ? ಇದನ್ನ 1963ರಲ್ಲಿ ಸ್ಥಾಪಿಸಲಾಗಿದೆ. ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ನೆಕ್ಸ್ಟ್, ಸ್ಟೇಟ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ ರಿಪೋರ್ಟ್ 2025 ಆಹಾರ ಮತ್ತು ಕೃಷಿ ಸ್ಥಿತಿ ವರದಿ 2025 ಬಿಡುಗಡೆಯಾಗಿದೆ. ಈ ವರದಿಯಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಆಹಾರ ಮತ್ತು ಕೃಷಿ ರಾಜ್ಯ ವರದಿ 2025ರ ಪ್ರಕಾರ ಭೂ ಸವಕಳಿಯು 1.7 ಶತಕೋಟಿ ಜನರ ಮೇಲೆ ಪರಿಣಾಮ ಬೀರುತ್ತದೆ. ಇದು ಆಹಾರ ಭದ್ರತೆ ಮತ್ತು ಪರಿಸರ ವ್ಯವಸ್ಥೆಗಳಿಗೆ ಅಪಾಯವನ್ನುಂಟು ಮಾಡುತ್ತದೆ ಎಂದು ವರದಿ ಮಾಡಿದೆ. ಆಹಾರ ಮತ್ತು ಕೃಷಿ ಸ್ಥಿತಿ ವರದಿ ಇದನ್ನ ಯಾರು ಬಿಡುಗಡೆ ಮಾಡುತ್ತಾರೆ? ಇದನ್ನು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಪ್ರಕಟಿಸಿದೆ. ಮಾನವ ಚಾಲಿತ ಭೂ ಅವನತಿಯು ಬೆಳೆ ಇಳುವರಿಯ ಮೇಲೆ ಪರಿಣಾಮ ಬೀರುತ್ತದೆ, ಜಾಗತಿಕ ದುರ್ಬಲತೆಯ ತಾಣಗಳನ್ನ ಗುರುತಿಸುತ್ತದೆ ಮತ್ತು ಈ ನಷ್ಟಗಳು ಬಡತನ, ಹಸಿವು ಮತ್ತು ಇತರ ರೀತಿಯ ಅಪೌಷ್ಟಿಕತೆಯೊಂದಿಗೆ ಎಲ್ಲಿ ಛೇದಿಸುತ್ತದೆ ಎಂಬುದನ್ನು ಪರಿಶೀಲಿಸುತ್ತದೆ. ಆಹಾರ ಮತ್ತು ಕೃಷಿ ಸ್ಥಿತಿ ವರದಿ 2025ರ ಪ್ರಮುಖ ಮುಖ್ಯಾಂಶಗಳನ್ನ ತಿಳಿದುಕೊಳ್ಳೋಣ. ಜಾಗತಿಕ ಅರಣ್ಯ ನಾಶಕ್ಕೆ ಕೃಷಿ ವಿಸ್ತರಣೆಯು ಪ್ರಮುಖ ಕಾರಣವಾಗಿದ್ದು, ಅರಣ್ಯ ನಷ್ಟದ ಸುಮಾರು 90% ಕಾರಣವಾಗಿದೆ ಎಂದು ಇದು ಹೇಳಿದೆ. ಇದು ಶತಮಾನಗಳಿಗಿಂತ ಜಾಗತಿಕ ಭೂಬಳಕೆಯನ್ನ ಮರುರೂಪಿಸಿದೆ, ಗ್ರಹದಾದ್ಯಂತ ಭೂಬಳಕೆಯ ಮಾದರಿಗಳನ್ನ ಪರಿವರ್ತಿಸಿದೆ. ವ್ಯಾಪಕವಾದ ಅವನತಿ ಮತ್ತು ಹೆಚ್ಚಿನ ಜನಸಂಖ್ಯಾ ಸಾಂದ್ರತೆಯಿಂದ ಬಳಲುತ್ತಿರುವ ಪೂರ್ವ ಮತ್ತು ದಕ್ಷಿಣ ಏಷ್ಯಾ ಪ್ರದೇಶಗಳಲ್ಲಿ ಹೆಚ್ಚಿನ ಪೀಡಿತ ಜನಸಂಖ್ಯೆ ಕೇಂದ್ರೀಕೃತವಾಗಿತ್ತು. ಮಾನವ ಪ್ರೇರಿತ ಭೂಕುಸಿತದಿಂದಾಗಿ ಭಾರತವು ಅತಿ ಹೆಚ್ಚು ಇಳುವರಿ ಅಂತರವನ್ನ ಹೊಂದಿತ್ತು. ವಾರ್ಷಿಕವಾಗಿ ಸುಮಾರು 3.6 ಮಿಲಿಯನ್ ಹೆಕ್ಟೇರ್ ಬೆಳೆ ಭೂಮಿಯನ್ನ ಕೈಬಿಡಲಾಗುತ್ತಿದೆ ಎಂದು ಇದು ಎತ್ತಿ ತೋರಿಸಿದೆ. ಈ ನಷ್ಟಗಳಲ್ಲಿ ಭೂಕುಸಿತವು ಗಮನಾರ್ಹ ಪಾತ್ರವನ್ನ ವಹಿಸುವ ಸಾಧ್ಯತೆ ಇದೆ. ಆಹಾರ ಮತ್ತು ಕೃಷಿ ಸ್ಥಿತಿ ವರದಿ 2025 ಇದನ್ನ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರಕಟಿಸಿದೆ. ಇದೇ ವಿಡಿಯೋದಲ್ಲಿ ನಾವು ಹೊರಸೂಸುವಿಕೆ ವರದಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇದನ್ನು ಕೂಡ ವಿಶ್ವಸಂಸ್ಥೆಯ UNEP ಪ್ರಕಟಿಸಿದೆ. ಯಾವ ವರದಿಯನ್ನ ಯಾರು ಪ್ರಕಟಿಸುತ್ತಾರೆ ಎಂಬುದು ಇಂಪಾರ್ಟೆಂಟ್ ಆಗಿದೆ. ಅದರ ಬಗ್ಗೆ ಒಂದು ಚೂರು ಗಮನವನ್ನ ನೀಡಿ. ನೆಕ್ಸ್ಟ್, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅನುಷ್ಠಾನದಲ್ಲಿ ಸ್ಪಷ್ಟವಾದ ಅಕ್ರಮಗಳು ಕಂಡುಬಂದಿದ್ದು, ಕೌಶಲ್ಯ ಸಚಿವಾಲಯವು 178 ತರಬೇತಿ ಪಾಲುದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿದೆ.
ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆಯನ್ನ ಯಾರು ಆರಂಭಿಸಿದರು ಮತ್ತು ಯಾವಾಗ ಆರಂಭಿಸಿದರು? ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆ ಇದು ಭಾರತ ಸರ್ಕಾರವು 2015ರಲ್ಲಿ ಆರಂಭಿಸಿದ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ. ಇದು ಭಾರತದ ಯುವಕರಿಗೆ ಉದ್ಯಮ ಸಂಬಂಧಿತ ಕೌಶಲ್ಯ ತರಬೇತಿಯಲ್ಲಿ ತೊಡಗಿಸಿಕೊಳ್ಳಲು, ಉತ್ತಮ ಜೀವನೋಪಾಯವನ್ನ ಭದ್ರಪಡಿಸಿಕೊಳ್ಳಲು ಸಬಲೀಕರಣಗೊಳಿಸುವ ಗುರಿಯನ್ನ ಹೊಂದಿದೆ. ಇದನ್ನು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮಗಳು ಬಹುಪಾಲುದಾರರ ಸಹಭಾಗಿತ್ವದಲ್ಲಿ ಕಾರ್ಯಗತಗೊಳಿಸುತ್ತಿವೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಗೆ ಅರ್ಹತಾ ಮಾನದಂಡಗಳಿವೆ. ಅವು ಏನು ಎಂಬುದನ್ನ ತಿಳಿದುಕೊಳ್ಳೋಣ. 14ರಿಂದ 35 ವರ್ಷ ವಯಸ್ಸಿನ ಅಭ್ಯರ್ಥಿಗಳು ಸಾಮಾನ್ಯವಾಗಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ ತರಬೇತಿ ಕಾರ್ಯಕ್ರಮಗಳಿಗೆ ಅರ್ಹರಾಗಿರುತ್ತಾರೆ. ಯೋಜನೆಗೆ ಅರ್ಹತೆ ಪಡೆಯಲು ಅರ್ಜಿದಾರರು ಭಾರತೀಯ ಪ್ರಜೆಗಳಾಗಿರಬೇಕು. ಔಪಚಾರಿಕ ಶಿಕ್ಷಣವಿಲ್ಲದವರು ಸೇರಿದಂತೆ ಈ ಯೋಜನೆಯಲ್ಲಿ ವೈವಿಧ್ಯಮಯ ಶೈಕ್ಷಣಿಕ ಹಿನ್ನೆಲೆ ವ್ಯಕ್ತಿಗಳಿಗೂ ಅವಕಾಶವನ್ನ ಕಲ್ಪಿಸಲಾಗುತ್ತದೆ. ನಿರುದ್ಯೋಗಿ ಅಥವಾ ಕಡಿಮೆ ನಿರುದ್ಯೋಗಿ ವ್ಯಕ್ತಿಗಳಿಗೆ ಅವರ ಉದ್ಯೋಗ ಸಾಮರ್ಥ್ಯವನ್ನ ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಅರ್ಜಿಯನ್ನ ಸಲ್ಲಿಸಲು ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ. ನೋಡಿ, 14ರಿಂದ 35 ವರ್ಷ ವಯಸ್ಸಿನಲ್ಲಿ ಯಾರಾದರೂ ನಿಮಗೆ ಗೊತ್ತಿರೋರು ಇದ್ದರೆ, ಅವರಿಗೆ ಕೌಶಲ್ಯದ ಕೊರತೆ ಇದ್ದರೆ ಭಾರತ ಸರ್ಕಾರದ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಇದರ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ತಿಳಿಸಿ. ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅವರು ಈ ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಲಿ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ ವೈಶಿಷ್ಟ್ಯಗಳು ಏನು? ಉದ್ಯಮದ ಬೇಡಿಕೆಗಳಿಗೆ ಅನುಗುಣವಾಗಿ ನವೀಕರಿಸಿದ ಕೌಶಲ್ಯ ತರಬೇತಿಯನ್ನ ಒದಗಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಉದ್ಯಮ ತಜ್ಞರನ್ನ ನಿಯಮಿತವಾಗಿ ಸಂಪರ್ಕಿಸಲಾಗುತ್ತದೆ. ಅಲ್ಪಾವಧಿಯ ತರಬೇತಿ ಕೋರ್ಸ್ಗಳು ಜನರು ಕಡಿಮೆ ಅವಧಿಯಲ್ಲಿ ಹೊಸ ಕೌಶಲ್ಯಗಳನ್ನ ಪಡೆದುಕೊಳ್ಳಲು ಸುಲಭವಾಗಿಸುತ್ತದೆ. ಅದೇ ತರಬೇತಿಗೆ ಒಳಗಾಗದೆಯೇ ಪೂರ್ವ ಕಲಿಕೆಗೆ ಮಾನ್ಯತೆಯನ್ನು ಪ್ರಮಾಣೀಕರಣದ ಮೂಲಕ ಅಂಗೀಕರಿಸಲಾಗುತ್ತದೆ. ಈ ಯೋಜನೆಯು ಒಂದು ನಿರ್ದಿಷ್ಟ ಕೌಶಲ್ಯದಲ್ಲಿ ತರಬೇತಿ ಪಡೆದ ಎಲ್ಲಾ ಅಭ್ಯರ್ಥಿಗಳಿಗೆ ಉದ್ಯೋಗ ಸಹಾಯವನ್ನ ಒದಗಿಸುವ ಗುರಿಯನ್ನ ಹೊಂದಿದೆ. ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆ, ಇಲ್ಲಿ ಈ ಯೋಜನೆಯ ಅನುಷ್ಠಾನದಲ್ಲಿ ಒಂದಷ್ಟು ಅಕ್ರಮಗಳು ಕಂಡು ಬಂದಿದ್ದು 178 ತರಬೇತಿ ಪಾಲುದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದನ್ನ 2015ರಲ್ಲಿ ಭಾರತ ಸರ್ಕಾರ ಆರಂಭಿಸಿದ್ದಾರೆ. ಇದು ಒಂದು ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ. ನೆಕ್ಸ್ಟ್, ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್, ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ವಿಶ್ವಾದ್ಯಂತ ಸಾವಿಗೆ 4ನೇ ಪ್ರಮುಖ ಕಾರಣವಾಗಿದೆ. ಇದು 2021ರಲ್ಲಿ 3.5 ಮಿಲಿಯನ್ ಸಾವುಗಳಿಗೆ ಕಾರಣವಾಗಿದೆ. ಏನಿದು ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ? ಇದು ಶ್ವಾಸಕೋಶಗಳಿಗೆ ಹಾನಿಯಾಗಿರುವುದರಿಂದ ಉಸಿರಾಟದ ತೊಂದರೆ ಉಂಟಾಗುವ ಒಂದು ಸ್ಥಿತಿಯಾಗಿದೆ. ಉರಿಯೂತ ಮತ್ತು ಗಾಯದ ಗುರುತುಗಳಂತಹ ಹಾನಿಯು ಶ್ವಾಸಕೋಶದ ವಾಯು ಮಾರ್ಗಗಳಲ್ಲಿ, ಶ್ವಾಸಕೋಶದ ಗಾಳಿಯ ಚೀಲಗಳಲ್ಲಿ ಅಥವಾ ಎರಡರಲ್ಲೂ ಆಗಿರಬಹುದು. ಸಿಒಪಿಡಿಗೆ ಪ್ರಮುಖ ಕಾರಣಗಳಲ್ಲಿ ಒಂದು ಧೂಮಪಾನ, ಇನ್ನೊಂದು ಒಳಾಂಗಣ ವಾಯು ಮಾಲಿನ್ಯವಾಗಿದೆ. ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆಯ ವಿಧಗಳು: ದೀರ್ಘಕಾಲದ ಬ್ರಾಂಕೈಟಿಸ್, ಇದು ವಾಯು ಮಾರ್ಗಗಳ ಒಳಪದರದ ಉರಿಯೂತದಿಂದ ಅಥವಾ ಶ್ವಾಸಕೋಶಕ್ಕೆ ಗಾಳಿಯನ್ನ ತರುವ ಕೊಳವೆಗಳಿಂದ ಉಂಟಾಗುತ್ತದೆ. ಈ ಶ್ವಾಸನಾಳಗಳು ಉಬ್ಬಿಕೊಂಡಾಗ ಅವು ಕಿರಿದಾಗುತ್ತವೆ. ಇದರಿಂದಾಗಿ ಗಾಳಿಯ ಹರಿವು ನಿರ್ಬಂಧಿತವಾಗುತ್ತದೆ ಮತ್ತು ಹೆಚ್ಚುವರಿ ದಪ್ಪ ಲೋಳೆಯ ರಚನೆಗೆ ಕಾರಣವಾಗುತ್ತದೆ. ಎಂಪಿಸೇಮಾ, ಶ್ವಾಸಕೋಶದ ಆಲ್ವಿಯೋಲೈ ಎಂದು ಕರೆಯಲ್ಪಡುವ ಗಾಳಿಯ ಚೀಲಗಳು ಹಾನಿಗೊಳಗಾದಾಗ ಇದು ಬೆಳವಣಿಗೆಯಾಗುತ್ತದೆ. ಇದು ಶ್ವಾಸಕೋಶಗಳು ರಕ್ತ ಪ್ರವಾಹಕ್ಕೆ ಸಾಕಷ್ಟು ಆಮ್ಲಜನಕವನ್ನ ರವಾನಿಸಲು ಕಷ್ಟವಾಗಿಸುತ್ತದೆ. ಇದರಿಂದ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಇದರ ಲಕ್ಷಣಗಳು: 3 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಕಫದೊಂದಿಗೆ ಕೆಮ್ಮು, ಎದೆಯಲ್ಲಿ ಬಿಗಿತದ ಅನುಭವ, ವಿಶೇಷವಾಗಿ ದೈಹಿಕ ಪರಿಶ್ರಮದ ಸಮಯದಲ್ಲಿ ಉಸಿರಾಟದ ತೊಂದರೆ, ಉಸಿರಾಟದ ಸಂದರ್ಭದಲ್ಲಿ ಶಿಳ್ಳೆ ಅಥವಾ ಉಬ್ಬಸದ ಶಬ್ದಗಳು ಕೇಳಿ ಬರುತ್ತವೆ. ಆಗಾಗ್ಗೆ ಎದೆ ಸೋಂಕುಗಳು ಮತ್ತು ಆಯಾಸ, ತೀವ್ರ ಆಯಾಸ,
ಸಿಒಪಿಡಿಗೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ. ಚಿಕಿತ್ಸೆಯು ತೀವ್ರತೆಯನ್ನ ಆಧರಿಸಿದೆ ಮತ್ತು ರೋಗ ಲಕ್ಷಣಗಳನ್ನ ನಿರ್ವಹಿಸುವುದು, ಉಲ್ಬಣಗಳನ್ನ ಕಡಿಮೆ ಮಾಡುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ನೆಕ್ಸ್ಟ್, ವೈಭವ್ ಫೆಲೋಶಿಪ್ ಪ್ರೋಗ್ರಾಂ. ಇತ್ತೀಚೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವರು ಪ್ರಪಂಚದಾದ್ಯಂತ ವೈಶ್ವಿಕ್ ಭಾರತೀಯ ವೈಜ್ಞಾನಿಕ ಫೆಲೋಗಳೊಂದಿಗೆ ಸಂವಹನ ನಡೆಸಿದರು. ಏನಿದು ವೈಭವ್ ಫೆಲೋಶಿಪ್ ಕಾರ್ಯಕ್ರಮ? ಇದನ್ನ ಆಯಾ ದೇಶಗಳಲ್ಲಿ ಸಂಶೋಧನಾ ಚಟುವಟಿಕೆಗಳಲ್ಲಿ ತೊಡಗಿರುವ ಭಾರತೀಯ ಮೂಲದ ಅತ್ಯುತ್ತಮ ವಿಜ್ಞಾನಿಗಳು ಅಥವಾ ತಂತ್ರಜ್ಞಾನರಿಗೆ ನೀಡಲಾಗುತ್ತದೆ. ವೈಭವ್ ಫೆಲೋ ಇದರ ಪೂರ್ತಿ ವೈಶ್ವಿಕ ಭಾರತೀಯ ವೈಜ್ಞಾನಿಕ ಸಮಿಟ್. ಈ ಫೆಲೋ ಸಹಯೋಗಕ್ಕಾಗಿ ಒಂದು ಭಾರತೀಯ ಸಂಸ್ಥೆಯನ್ನ ಗುರುತಿಸುತ್ತಾರೆ. ಗರಿಷ್ಠ 3 ವರ್ಷಗಳವರೆಗೆ ವರ್ಷದಲ್ಲಿ 2 ತಿಂಗಳುಗಳನ್ನ ಕಳೆಯಬಹುದು. ಇದನ್ನ ಸಹಾಯ ಸರ್ಕಾರವು ಸಂಶೋಧಕರಿಗೆ ಸಂಪೂರ್ಣ ಅವಧಿಗೆ ತಿಂಗಳಿಗೆ 4 ಲಕ್ಷ ರೂಪಾಯಿಯ ಮೊತ್ತವನ್ನ ನೀಡುತ್ತದೆ. ಭಾರತೀಯ ಸಂಸ್ಥೆಗಳು ಮತ್ತು ವಿಶ್ವದ ಅತ್ಯುತ್ತಮ ಸಂಸ್ಥೆಗಳ ನಡುವೆ ಶೈಕ್ಷಣಿಕ ಮತ್ತು ಸಂಶೋಧನಾ ಸಹಯೋಗವನ್ನ ಸುಗಮಗೊಳಿಸುವ ಮೂಲಕ ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳ ಸಂಶೋಧನಾ ಪರಿಸರ ವ್ಯವಸ್ಥೆಯನ್ನ ಸುಧಾರಿಸುವುದು. ಇದು ಪ್ರಯಾಣವನ್ನ ಸರಳಗೊಳಿಸುವ ಮೂಲಕ, ಫೆಲೋಶಿಪ್ಗಳನ್ನ ವಿಸ್ತರಿಸುವ ಮೂಲಕ ಮತ್ತು ರಚನಾತ್ಮಕ ವಿದ್ಯಾರ್ಥಿಗಳ ಚಲನಶೀಲತೆಯನ್ನ ಸೃಷ್ಟಿಸುವ ಮೂಲಕ ಭಾರತೀಯ ವಲಸೆ ವಿಜ್ಞಾನಿಗಳನ್ನ ಭಾರತೀಯ ಸಂಸ್ಥೆಗಳೊಂದಿಗೆ ಸಂಪರ್ಕಿಸುತ್ತದೆ. ಕ್ಯೂಎಸ್ ವಿಶ್ವವಿದ್ಯಾಲಯ ಶ್ರೀಲಂಕಾದಲ್ಲಿ ಅಗ್ರ 500 ಸ್ಥಾನ ಪಡೆದಿರುವ ಸಂಸ್ಥೆಗಳ ಸಂಶೋಧಕರು ಈ ಫೆಲೋಶಿಪ್ಗೆ ಅರ್ಹರಾಗಿರುತ್ತಾರೆ. ಅರ್ಜಿದಾರರು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ, ಎಂಡಿ, ಎಂಎಸ್ ಪದವಿಯನ್ನ ಪಡೆದಿರಬೇಕು. ಆಯ್ಕೆಯಾದ 75 ಫೆಲೋಗಳನ್ನ ಕ್ವಾಂಟಮ್ ತಂತ್ರಜ್ಞಾನ, ಆರೋಗ್ಯ, ಔಷಧ, ಎಲೆಕ್ಟ್ರಾನಿಕ್ಸ್, ಕೃಷಿ, ಇಂಧನ, ಕಂಪ್ಯೂಟರ್ ವಿಜ್ಞಾನ, ವಸ್ತು ವಿಜ್ಞಾನ ಸೇರಿದಂತೆ 18 ಗುರುತಿಸಲಾದ ವಿಜ್ಞಾನ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಆಹ್ವಾನಿಸಲಾಗುತ್ತದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯವು ಈ ಕಾರ್ಯಕ್ರಮದ ನೋಡಲ್ ಸಚಿವಾಲಯವಾಗಿದೆ. ವೈಭವ್ ಫೆಲೋಶಿಪ್ ಇದು ನೋಡಿ, ನಿಮ್ಮ ಸ್ನೇಹಿತರ ಬಳಗದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ, ಎಂಡಿ, ಎಂಎಸ್ ಪದವಿಯನ್ನ ಮಾಡಿ ಸಂಶೋಧನೆಯಲ್ಲಿ ಆಸಕ್ತಿಯನ್ನ ಹೊಂದಿದ್ದರೆ ಅವರಿಗೆ ಈ ಫೆಲೋಶಿಪ್ ಬಗ್ಗೆ ತಿಳಿಸಿಕೊಡಿ. ಅವರು ಕೂಡ ಈ ಫೆಲೋಶಿಪ್ ನ ಉಪಯೋಗವನ್ನ ಪಡೆದುಕೊಳ್ಳಲಿ. ಹೊಸದಾದ ಮಾಹಿತಿಗಳನ್ನ ತಿಳಿದುಕೊಂಡಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವಿದೆ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.